ನೋಡುದು ಫ್ಲೈ ದಿ 1903 ರೈಟ್ ಬ್ರದರ್ಸ್ ಫ್ಲೈಯರ್ 1903 ರೈಟ್ ಸಹೋದರರ ವಿಮಾನವನ್ನು ಹಾರಿಸಿ ಯಾವ ರೀತಿ ಹಾರಿಸುವುದನ್ನು ತೋರಿಸ್ತಾ ಇದೆ. ಈಗ ಅನುಕರಣೆ ಮಾಡ್ಯಾರು ಯಾವ ರೀತಿ ವಿಮಾನ ಹಾರಿಸ್ತಾರ ರೈಟ್ ಸಹೋದರ ಹಾರಿಸಿದ್ರಪ್ಪ ಅನ್ನೋದನ್ನ ಒಂದು ಅನುಕರಣೆಯನ್ನ ತೋರಿಸ್ತಾರ ಅಷ್ಟೇ ಇಲ್ಲಿ. ಬಹುಶಃ ಇಲ್ಲಿ ಬಟನ್ ಪ್ರೆಸ್ ಮಾಡ್ರೆ ಆಗ್ಬಹುದು, ಹಾರಬಹುದು ಇಲ್ಲಿ. ಓಕೆ, ಇಲ್ಲಿ ನೋಡಿ ರೈಟ್ ಬ್ರದರ್ಸ್ ಫ್ಲೈಯರ್ ಸಿಮ್ಯುಲೇಟರ್ ಅಂದ್ರೆ ಹೆಂಗ ರೈಟ್ ಬ್ರದರ್ಸ್ ವಿಮಾನ ಹಾರಿಸಿದ್ರಪ್ಪ ಅನ್ನೋದನ್ನ ಒಂದು ಅನುಕರಣೆ ಮಾಡಿ ತೋರಿಸ್ತಾರೆ ಇಲ್ಲಿ. ಇಲ್ಲಿ ಪರ್ ಪರ್ಸನ್ 60 ರೂಪಾಯಿ ಫೀ ಐತಿ. ನೋಡಿ ಫೆಲ್ಟನ್ ಟರ್ಬೈನ್ ರನ್ನರ್, ಇದು ತಳ್ಳಕ ವಿಧಾನದ ಜಲಚಕ್ರವಾಗಿದ್ದು 1880ರಲ್ಲಿ ಲೆಸ್ಟರ್ ಎ ಫೆಲ್ಟನ್ ಎಂಬುವರು ಇದನ್ನ ಅಭಿವೃದ್ಧಿ ಪಡಿಸ್ತಾರು. ಏನ್ ತಿರುಗುದಿಲ್ಲ, ಒಳಗ ಹೆವಿ ಐತಿ. ಇಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಯಾವ ರೀತಿ ಇಲ್ಲಿ ತಯಾರಾಕೈತಿ ಅನ್ನೋದನ್ನ ಡಿಸೈನ್ ಕೊಡೋರು. ಡ್ಯಾಮಿನ್ ಸಿಗ್ತದ. ಇದು ಇಂಪಲ್ಸ್ ಟರ್ಬೈನ್ ಅಂದ್ರ ಪ್ರತಿಕ್ರಿಯಾ ಟರ್ಬೈನ್. ಈಗ ನೋಡ್ರಿ ಶಿವನ ಸಮುದ್ರಂ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ 1902ರಾಗ ಶಿವನ ಸಮುದ್ರದಾಗ ಫಸ್ಟ್ ಆಫ್ ಆಲ್ ಜಲವಿದ್ಯುತ್ ತಯಾರು ಮಾಡ್ರು. ಅದನ್ನ ಯಾವ ರೀತಿ ತಯಾರಾತು ಅನ್ನೋದನ್ನ ಇಲ್ಲಿ ಕೊಟ್ಟಾರು. ಬರೀ ನೋಡಿ ಈ ರೀತಿಯಾಗಿ ಶಿವನ ಸಮುದ್ರ ಮೊಟ್ಟ ಮೊದಲ 1902ರಾಗ ಜಲವಿದ್ಯುತ್ ಅಂತ ತಯಾರು ಮಾಡ್ತಾರೆ. ಆಮೇಲೆ ಅದು ಬೆಂಗಳೂರಿಗೆ ಫಸ್ಟ್ ಆಫ್ ಆಲ್ ಒಂದು ಎಲೆಕ್ಟ್ರಿಸಿಟಿ ಸಪ್ಲೈ ಆಗತಿ ನಮ್ಮ ಇಂಡಿಯಾ ಒಳಗ. ಓಕೆ, ಇದನ್ನ ಮಾಡೆಲ್ ಮಾಡ್ಯಾರ ಅಷ್ಟ. ಇದು ಫ್ರಾನ್ಸಿಸ್ ಟರ್ಬೈನ್ ರನ್ನರ್. ಇದು ಪೋಖ್ರಾನ್ ಬಾಯ್ಲರ್. ಓಕೆ, ಪೋಖ್ರಾನ್ ಬಾಯ್ಲರ್ ಇದೆಯಲ್ಲ, ಬಾಯ್ಲರ್ ಅಂದ್ರೆ ಏನು ಗೊತ್ತಾದಿ? ನೀರ್ ಕಾಸೋದು, ಹೌದಾ? ಈ ರೀತಿ ಪೋಖ್ರಾನ್ ಬಾಯ್ಲರ್. ಇದು ಬ್ರಾಂಕಾದ ಸ್ಟೀಮ್ ಇಂಜಿನ್. ಓಕೆ,
ಇದು ಕೂಡ ಉಗಿ ಎಂಜಿನ್ ಐತಿ. ಇದು ಹೀರೋವಿನ ಅಯೋಪೈಲ್. ಇದು ಟ್ರವಿಟೆಕ್ ಉಗಿ ಎಂಜಿನ್. ಟ್ರವಿಟೆಕ್ ಕಂಡಿಡಂತ ಉಗಿ ಎಂಜಿನ್ ಐತಿ, ಸ್ಟೀಮ್ ಎಂಜಿನ್. ಇದು ನೋಡ್ರಿ ಮಿರ್ಲಿಸ್ ಡೀಸೆಲ್ ಎಂಜಿನ್. ಓಕೆ, ಇದು ಮಿರ್ಲಿಸ್ ಡೀಸೆಲ್ ಎಂಜಿನ್ ಐತಿ. ಓಕೆ, ಮಿರ್ಲಿಸ್ ಡೀಸೆಲ್ ಎಂಜಿನ್. ದಿಸ್ ಇಸ್ ಅ ಗ್ಯಾಸ್ ಎಂಜಿನ್. ಗ್ಯಾಸ್ ಇದು ರನ್ ಆಕತಿ, ಗ್ಯಾಸ್ ಎಂಜಿನ್. ತಿರ್ಗಸ್ರಿ ತಿರ್ಗಸ್ರಿ, ಹೋಲಿ ಹೋಲಿ. ಬೇಡ ಬೇಡ್ರಿ, ಕೆಲಸ ಅನ್ಬಿಡ. ಏನ ಅದೇನು ಇಬ್ಬರು ತಿರುಗೋದ್ರಿ ಏನ? ಹೋಲಿ. ಬೇಡ್ರಿ, ಬ್ಯಾಡ ಬಿಡ್ರಿ. ಎಲ್ಲಾ ಹೆಚ್ಚಿನ ಪ್ರಮಾಣದ ಎಂಜಿನ್ಗಳು ಅದಾವು. ಮನವನ ಗಾಡಿ ಬಿಗಿ ಐತಿ. ಎನಿಮಲ್ ಪವರ್ ನೋಡಿ, ಪೈಲ ಈಗಿನಂಗ ವೆಹಿಕಲ್ ಇದೆಯಲ್ಲ, ಪ್ರಾಣಿಯಿಂದನ ಎಲ್ಲಾ ಒಂದು ಕೃಷಿ ಕಾರ್ಯಗಳನ್ನ ಮಾಡ್ತಿದ್ರು ನೋಡಿ. ಯಾವ ರೀತಿ ಪ್ರಾಣಿಯಿಂದ ನೀರ್ ಎತ್ತುದು, ಚಕ್ರ ತಿರುಗಿಸಲು ಮಾಡ್ತಿರಪ್ಪ ಅನ್ನೋದಕ್ಕೆ ಎಲ್ಲ ಇದು ಕೊಡೋದು. ಹ್ಯೂಮನ್ ಮಸಲ್ ಪವರ್. ಹ್ಯೂಮನ್ ಮಸಲ್ ಪವರ್, ಮಾನವನ ಒಂದು ತೋಳು ಬಲ ಎಷ್ಟೆತ್ತು ಅನ್ನೋದಕ್ಕೆ. ಓಕೆ, ಯಾವ ರೀತಿ ಮನುಷ್ಯ ಕೆಲಸ ಮಾಡ್ತಿದ್ದ ವೆನ್ ಮಷಿನ್ಸ್ ವೇರ್ ನಾಟ್ ಅವೈಲೇಬಲ್. ಇನ್ನು ವಿಂಡ್ ಪವರ್. ಈಗ ನೀವು ವಿಂಡ್ ಮೇಲೆ ನೋಡಿರ್ತೀರಿ, ಯಾವ ರೀತಿ ವರ್ಕ್ ಆಗತ್ತೆ ಅನ್ನೋದು ನೋಡ್ರಿ. ದಡ ಹೋಗಿರ ಮೂವ್ ಆಗತಿ, ಈ ರೀತಿಯಾಗಿ ವಿಂಡ್ ಟರ್ನ್ ಆಕತಿ. ಇವ ಅದ್ರ ಲೀಫ್ಗಳು ಟರ್ನ್ ಆಕವು, ಲೀವ್ಸ್ಗಳು. ದಿಸ್ ಈಸ್ ಆಕ್ಟಾಗೋನಲ್ ಆರ್ ಡ್ರೈನೇಜ್ ಮೆಲ್ಲ. ದಿಸ್ ಈಸ್ ವಿಂಡ್ ಮಿಲ್, ಟವರ್ ಟೈಪ್ ಮೆಲ್ಲ. ಇದು ಟವರ್ ಗತಿ ಇರ್ತಕ್ಕಂತ ಮೆಲ್ ಐತಿ. ವಾಟರ್ ಪವರ್. ಓಕೆ, ನೀರನ್ನ ಯಾವ ರೀತಿ ಬಳಸಿ ನೀರಿನಿಂದ ಕರೆಂಟ್ ಅನ್ನು ತಯಾರು ಮಾಡ್ತಾರಪ್ಪ ಅನ್ನೋದಕ್ಕೆ ಇದು ಮಾಡಲ್ ಐತಿ. ನೋಡಿ, ಮೇಲಿಂದ ನೀರ್ ತೆಳ ಬರ್ತೈತಿ, ತೆಳಗ್ ಟರ್ಬೈನ್ ಕೊಡ್ಸೋದು. ಆ ಟರ್ಬೈನ್ ತಿರ್ಗೋದು ಏನಾಕತಿ, ವಿದ್ಯುತ್ ರೆಡಿ ಆಗತಿ. See, this is national oil engine.
ನ್ಯಾಷನಲ್ ಆಯಿಲ್ ಎಂಜಿನ್ ಐತಿದ ಏನ್ ತಿರುಗುದಿಲ್ಲ ಕೈಲಿ. ಓಕೆ ತಿಳಿಸು ಏನಾಗಿದೆ. ಇಲ್ಲಿ ಚೆಂಡ್ ಹೋಗೈತೆ ನೋಡ್ರಿ, ಚೆಂಡ್ ಹೊತ್ತು ನೋಡಿ. ಚಂದ್ರಯಾನ-3 ಚಂದ್ರನ ಮೇಲೆ ಭಾರತದ ಮೊದಲ ಲ್ಯಾಂಡರ್ ಮತ್ತು ರೋವರ್. ಯಾವ ರೀತಿ ಇಂಡಿಯಾ ಚಂದ್ರನ ಮೇಲೆ ಒಂದು ಲ್ಯಾಂಡರ್ ಮತ್ತೆ ರೋವರ್ ನ ಲ್ಯಾಂಡ್ ಮಾಡ್ತಾ ತೋರ್ಸತ್ತಲ್ಲ. ಈ ರೀತಿಯಾಗಿ ಹೋಗಿ ಟರ್ನ್ ಹಾಕೋತ ಹೋಗಿ ಹೋಗ್ಯದ ಸೌತ್ ಪೋಲ್ ಮೇಲೆ ಲ್ಯಾಂಡ್ ಆತು. ಹೌದಾ? ಇದು ನೋಡ್ರಿ, ಇದು ಪ್ರಜ್ಞಾನ ರೋವರ. ಇದು ವಿಕ್ರಮ್ ಲ್ಯಾಂಡರ. ಇದು ವಿಕ್ರಮ್ ಲ್ಯಾಂಡರ್ ಐತಿ. ಮತ್ತ ಇದು ಲ್ಯಾಂಡ್ ಆದಂತ ಸ್ಥಳಕ್ಕೆ ಏನ್ ಕರೆದಪ್ಪ ಅಂದ್ರ ಶಿವಶಕ್ತಿ ಪಾಯಿಂಟ್ ಅಂತ ನಮ್ಮ ಪ್ರಧಾನಮಂತ್ರಿ ಅವರು ಕರೆದಾರು. ಓಕೆ, ಇದು ಪ್ರಜ್ಞಾನ ರೋವರ್ ಐತಿ ಕಾಣುದು. ಇದಂಗ್ರಿ ನಮ್ಮ ಅರ್ಥ ಮೂವ್ ಆಗತೈತಿ. ಇದನ್ನ ಟಚ್ ಮಾಡುವಂಗಿಲ್ಲ ನಾವು. ಓಕೆ, ನೋಡಿ ಈ ರೀತಿ ಮೂವ್ ಆಗತಿ. ಇದು ಅರ್ಥ ಅಲ್ಲಿದ ಏನಪ್ಪ, ಇದು ಮೂನ್ ಐತಿ. ಮೂನ್ ಮೇಲೆ ಯಾವ ರೀತಿ ಒಂದು ವಿಕ್ರಮ್ ಲ್ಯಾಂಡ್ ಆಯ್ತು ಅನ್ನೋದನ್ನ ತೋರ್ಸ್ಯಾರು. ಇದೈತಿ ನೋಡಿ, ಕೆಳಗಡೆ ಚಿತ್ರ ಇನ್ನು ಕೊಡರು. ಅದ ವಿಕ್ರಮ್ ಲ್ಯಾಂಡ್ ಆದಂತ ಸ್ಥಳ. ಅದಕ್ಕ ಶಿವಶಕ್ತಿ ಪಾಯಿಂಟ್ ಅಂತ ಕರೆದ್ರು. ಓಕೆ, ಸರ್ ಬರ್ರಿ ಮ್ಯಾಲ ಹೋಗ್ಬರ್ರಿ. ಸರ್ ಮ್ಯಾಲ ಹೋಗ್ಬರ್ರಿ. ನೋಡಿ, ಲಾಪಿ ಜಾಬ್ ಶಾಪ ಎಲ್ಲ ಇವು ಎಂಬರಿಂಗ್ ಹಿಡಿ ಇವು ಬೋರ್ ಹಾಕೋದು ಮಾಡ್ತಾರಲ್ಲ. ಈಗ ವರ್ಕ್ ಶಾಪ್ ನೋಡ್ತೇವೆ ನಾವೆಲ್ಲದಿ. ಮೆಕ್ಯಾನಿಕ್ ಇಗುತ್ತಿಲ್ಲ, ವೆಲ್ಡರ್ ತಿಲ್ಲದು ಅವು ಇರ್ತಾವ. ಇವ ಎಲ್ಲ ಇವ ಒಂದು ITI ಕಾಲೇಜ್ನಾಗ ನೋಡಿರ್ತೇವೆ ನಾವು. ಇದೆಲ್ಲ ನೋಡ್ರಿ ಸಾಧನಗಳು ಹೆಂಗದವು. ಎಲ್ಲ ಇವು ಫೋಟೋಗ್ರಾಫ್ಗಳು. ಇದೇನ್ರಿ ಪ್ರಿಂಟಿಂಗ್ ಮಷಿನ್ಸ್. ಇದು ಯಾರು ಇನ್ವೆಂಟ್ ಮಾಡ್ರಪ್ಪ ಅಂದ್ರ ಬೋರಿಂಗ್ ಮಷಿನ್. ವಿಲ್ಕಿನ್ಸನ್ ಐರನ್ ಮಾಸ್ಟರ್ ಇನ್ವೆಂಟೆಡ್ ಬೋರಿಂಗ್ ಮಷಿನ್. ಬ್ರಹ್ಮ ಇನ್ವೆಂಟರ್ ಅಂಡ್ ಮ್ಯಾನುಫ್ಯಾಕ್ಚರ್. ಈ ರೀತಿ ಬೇರೆ ಬೇರೆ ಇನ್ವೆಂಟರ್ ಮಾಡಿದ ಹೆಸರು ಕೊಟ್ಟರು. ಎಲ್ಲವೂ ಪ್ರಿಂಟಿಂಗ್ ಮಷಿನ್ಸ್.
ಕೊಲಂಬಿಯನ್ ಪ್ರಿಂಟಿಂಗ್ ಪ್ರೆಸ್ ಇದನ್ನ ಕೊಲಂಬಿಯನ್ ಪ್ರಿಂಟಿಂಗ್ ಪ್ರೆಸ್ ಯಾವ ರೀತಿಯಾಗಿ ಕೊಲಂಬಿಯಾದಾಗ ಪ್ರಿಂಟ್ ಮಾಡ್ತಿದ್ರು ಅನ್ನೋದು ನೋಡಿ ಈ ರೀತಿ ಐತಿ. ಕೊಲಂಬಿಯನ್ ಪ್ರಿಂಟಿಂಗ್ ಪ್ರೆಸ್ ಆತು. ಆಮೇಲೆ ಇದು ಬಾಲ್ ಪಾಯಿಂಟ್ ಪೆನ್ ಹೆಂಗ್ ಕೆಲಸ ಮಾಡತಿ ಅನ್ನೋದನ್ನ ಇಲ್ಲಿ ಕೊಟ್ಟರು ನೋಡ್ರಿ. ಬಾಲ್ ಪೆನ್ನಿನ ರಿಫಿಲ್ ನಲ್ಲಿ ಹೆಚ್ಚು ಸ್ನಿಗ್ಧವಾದ ಶಾಯಿ ಇರುತ್ತದೆ. ರಿಫಿಲ್ ನ ತುದಿಯಲ್ಲಿರುವ ಲೋಹದ ಚಿಕ್ಕಗುಂಡು ಉರುಳಿದಂತೆ ರಿಫಿಲ್ ನಲ್ಲಿರುವ ಶಾಯಿ ಹೊರ ಬರುತ್ತದೆ ಅಂತ ಕೊಟ್ಟರು. ಈ ರೀತಿಯಾಗಿದೆ ಬಾಲ್ ಪಾಯಿಂಟ್ ಪೆನ್ ವರ್ಕ್ ಮಾಡ್ತಾವು. ಬೀಗ ಲಾಕ್ ಕೂಡ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದನ್ನ ಕೊಡಲು ಇದು ನೋಡ್ರಿ. ಈ ರೀತಿ ಓಪನ್ ಆಗತಿ, ಮುಂದ ಈ ರೀತಿ ಕ್ಲೋಸ್ ಆಗತಿ ನೋಡ್ರಿ. ಈ ರೀತಿ ಲಾಕ್ಗಳು ಓಪನ್ ಆಗವು. ಓಕೆ, ಆಮೇಲೆ ಸ್ವಿಚ್ ಯಾವ ಮನ್ಯಾಗ ನಿಮ್ಮ ಸ್ವಿಚ್ ಇರ್ತಾವ, ಕರೆಂಟ್ ಸ್ವಿಚ್, ಅವು ಈ ರೀತಿಯಾಗಿ ವರ್ಕ್ ಮಾಡ್ತಿರ್ತಾವು. ಓಕೆ, ಬೇರೆ ಬೇರೆ ಸ್ವಿಚ್ ಗಳು ಇಲ್ಲಿ. ಆಮೇಲೆ ಪಂಪ್ಸ್ಗಳು, ಓಕೆ, ನೀರಿನ ಪಂಪ್ಗಳು ಯಾವ ರೀತಿ ಕೆಲಸ ಮಾಡ್ತಾವ ಅದು. ಇದು ಆಯಿಲ್ ಪಂಪ್. ಓಕೆ ನೋಡ್ರಿ, ಇದು ಆಯಿಲ್ ಅನ್ನ ಮಾಡಕ ಯೂಸ್ ಮಾಡ್ತೀವಲ್ಲ ನೋಡಿ. ನೀರ್ ಮೇಲೆ ಬಂತು, ನೀರ್ ಹಿಂಗ್ ಹೋಗೋದು ಈ ರೀತಿ. ಓಕೆ, ಇದು ನೋಡ್ರಿ, ಇದು ಹೆಂಗೈತಿ, ಹ್ಯಾಂಡ್ ಪಂಪ್ ಐತಿ. ಇದನ್ನ ಮೂವ್ ಮಾಡೋದ್ರಿಂದ ಈ ರೀತಿ ಇದು ಆಯಿಲ್ ಮೇಲ್ಗಡೆ ಬರ್ತೈತಿ. ಕೈ ಪಂಪ್ ಇದೆ. ಓಕೆ, ಹ್ಯಾಂಡ್ ಪಂಪ್ ಐತಿಲ್ಲ ನಾವು, ಆ ರೀತಿ ಇದು ವರ್ಕ್ ಆಗತಿ. ಓಕೆ.